ವಕ್ಫ್ ಅಂದ್ರೆ ಏನು? The Waqf Amendment, Waqf Sanshothan, वक्फ बोर्ड संशोधन Waqf Sanshothan. ಅಂದ್ರೆ ಯಾವ ಪ್ರಾಪರ್ಟಿ ಮುಸ್ಲಿಂ ಇಸ್ಲಾಮಿಕ್ ಉದ್ದೇಶಕ್ಕೋಸ್ಕರ ದಾನ ಮಾಡಲಾಗುವ ಒಂದು ಭೂಮಿ. ಇದೇ ಡೆಲ್ಲಿ ವಕ್ಫ್ ಬೋರ್ಡ್. ಇದನ್ನ ನಿಯಂತ್ರಣಕ್ಕೆ ತರಗೋಸ್ಕರ ಪಾರ್ಲಿಮೆಂಟ್ 2 ಆಕ್ಟ್ ಗಳನ್ನು ಪಾಸ್ ಮಾಡಿತ್ತು. ದ ವಕ್ಫ್ ಆಕ್ಟ್ 1954, ಇನ್ನೊಂದು ದ ವಕ್ಫ್ ಆಕ್ಟ್ 1995. ಇದು ಸುದ್ದಿಯಲ್ಲಿ ಹಾಕಿದೆ, ಯಾಕಂದ್ರೆ ಈಗಿನ ಗೌರ್ಮೆಂಟ್ ಸೆಕ್ಷನ್ 40 ವಕ್ಫ್ ಆಕ್ಟ್ 1995 ಅನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸಿದೆ. ಯಾಕಂದ್ರೆ ವಕ್ಫ್ ಬೋರ್ಡ್ಗೆ ಅಧಿಕಾರವಿದೆ, ಯಾವುದೇ ಪ್ರಾಪರ್ಟಿಯನ್ನು ತನ್ನದೆಂದು ಹೇಳಿಕೊಳ್ಳುತ್ತದೆ. ಇದರಲ್ಲಿ ಯಾವುದೇ ಲೀಗಲ್ ಅಗ್ರಿಮೆಂಟ್ ಇರುವುದಿಲ್ಲ. ಆದ್ದರಿಂದ ಇದಕ್ಕೆ ಯಾವುದೇ ಪ್ರಾಪರ್ಟಿಯನ್ನು ತನ್ನದೆಂದು ಘೋಷಿಸಲು ಸುಲಭವಾಗುತ್ತದೆ. ಆದರೆ ಈಗ ಯಾವುದೇ ಪ್ರಾಪರ್ಟಿಯನ್ನು ವಕ್ಫ್ ಹೆಸರಲ್ಲಿ ಲೀಗಲ್ ಅಗ್ರಿಮೆಂಟ್ ಇಲ್ಲದೆ ವಕ್ಫ್ ಬೋರ್ಡ್ಗೆ ಸಲ್ಲಿಸಲು ಆಗುವುದಿಲ್ಲ. ಮತ್ತು ಅದರ ಜೊತೆ ವಕ್ಫ್ ಬೋರ್ಡ್ ಅಲ್ಲಿ ಬರೀ ಮುಸ್ಲಿಮ್ಸ್ ಅಲ್ಲದೆ ಮುಸ್ಲಿಂ ಮಹಿಳೆಯರು ಮತ್ತೆ ಬೇರೆ ಧರ್ಮದವರು ಕೂಡ ಪಾಲ್ಗೊಳ್ಳಬಹುದು. ಸದ್ಯಕ್ಕೆ ರೈಲ್ವೆ ಮತ್ತು ಆರ್ಮಿಯ ನಂತರ ವಕ್ಫ್ ಬೋರ್ಡ್ ಆಫ್ ಡೆಲ್ಲಿ 3ನೇ ಲ್ಯಾಂಡ್ ಹೋಲ್ಡರ್ ಆಗಿದೆ. ಕಮೆಂಟ್ನಲ್ಲಿ ಹೇಳಿ, ಈ ಅಮೆಂಡ್ಮೆಂಟ್ ಸರಿನಾ ತಪ್ಪಾ? ಥ್ಯಾಂಕ್ ಯು.